ನೋಡಿ ಮುಂದಿನ ಪ್ರಶ್ನೆ ನೋಡಿ, ದಿ ನಂಬರ್ ಆಫ್ ಪ್ಯಾರಲೋಗ್ರಾಮ್ಸ್ ಇನ್ ದಿ ಫಾಲೋಯಿಂಗ್ ಫಿಗರ್. ಬೋರ್ಡ್ ಮೇಲೆ ಒಂದು ಫಿಗರ್ ಇದೆ, ಇದ್ರ ಮೇಲೆ ಬರೆದಿರೋ ಫಿಗರಲ್ಲಿ ಎಷ್ಟು ಪ್ಯಾರಲೋಗ್ರಾಮ್ಸ್ ಇದೆ ಅಂತ. ಇದೊಂಥರ ಪಜಲ್ ಥರ ಕಾಣಿಸುತ್ತೆ, ಆರ್ಡಿನರಿ ಪಜಲ್ ಥರ. ಆ್ಯಸ್ ಜನರಲಿ ಗಿವ್ ದಿಸ್ ಪ್ರಾಬ್ಲಮ್. ನಾನೆಲ್ಲರೂ ಸ್ಪೆಷಲ್ ಲೆಕ್ಚರ್ ಕೊಡೋಕೋದಾಗ ಈ ಲೆಕ್ಕ ಕೇಳ್ತೀನಿ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಎಣ್ಸೋಕೆ ಶುರು ಮಾಡ್ತಾರೆ. 1 2 3 4 5 6, ದೊಡ್ಡದು 7 8 9 10 12 ಹೀಗೆ ಎಣಿಸ್ತಾ ಹೋಗ್ತಾರೆ. ದಟ್ಸ್ ಕರೆಕ್ಟ್. ಬಟ್ ಐ ಹ್ಯಾವ್ ರಿಟನ್ ಎ ಸಿಂಪಲ್ ಫಿಗರ್. ಪ್ರಾಬಲಿ ಮೇ ಕೌಂಟ್ ಆ್ಯಂಡ್ ಗಿವ್ ಮಿ. ಬಟ್ ಐ ವಾಂಟ್ ಎ ಮ್ಯಾಥಮೆಟಿಕಲ್ ಅಪ್ರೋಚ್ ಫಾರ್ ದಿಸ್. ಇಷ್ಟೊತ್ತು ಮಾಡ್ತಾರೆ ಕಾಂಬಿನೇಷನ್ ಐಡಿಯಾ ಒಪ್ಪಿಸ್ಕೊಂಡು ಕರೆಕ್ಟ್ ಉತ್ತರ ಕೊಡಬೇಕು. ಸಪೋಸ್ ಐ ಆ್ಯಡ್ ಮೋರ್ ನಂಬರ್ ಆಫ್ ಲೈನ್ಸ್, ಇನ್ನೂ ಹೆಚ್ಚು ಲೈನ್ಸ್ ಬರೆದ್ರೆ ಅವಾಗ ನಂಬರ್ ಆಫ್ ಪ್ಯಾರಲೋಗ್ರಾಮ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಹೌ ಡು ಯು ಟ್ಯಾಕಲ್ ದಿಸ್? ಇವಾಗ ಅಬ್ಸರ್ವ್ ಮಾಡಿ, ಇವಾಗ ಹೀಗೆ ಹಾರಿಜಾಂಟಲ್ ಬರೆದಿರೋದು 1 2 3 4 ಲೈನ್ನ ಹೀಗೆ ಬರೆದಿದೆ. ಅಂದರೆ ಹಾರಿಜಾಂಟಲ್ ರಿಟರ್ನ್ 4 ಲೈನ್ಸ್ ಆರ್ ದೇರ್. ಅದೇ ಥರ ವರ್ಟಿಕಲ್ ಆಗಿ 1 2 3 ಲೈನ್ಸು ಹೀಗಿದೆ. ಹೌ ಡು ಗೆಟ್ ಎ ಪ್ಯಾರಲೋಗ್ರಾಮ್? ಒಂದು ಪ್ಯಾರಲೋಗ್ರಾಮ್ ಬರಬೇಕಾದ್ರೆ ಹಾರಿಜಾಂಟಲ್ ಇರೋ 2 ಲೈನ್ಸ್ ತೊಗೊಳ್ಬೇಕು, ವರ್ಟಿಕಲ್ ಆಗಿರೋ 2 ಲೈನ್ಸ್ ತೊಗೊಳ್ಬೇಕು. ಅಂದರೆ ಐ ಶುಡ್ ಚೂಸ್ 2 ಲೈನ್ಸ್ ಫ್ರಮ್ ಒನ್ ಫ್ಯಾಮಿಲಿ, ಹಾರಿಜಾಂಟಲ್ ಲೈನ್ಸ್, 2 ಲೈನ್ಸ್ ಫ್ರಮ್ ದಿ ಅದರ್ ಫ್ಯಾಮಿಲಿ. ಹಾರಿಜಾಂಟಲ್ಲಿ 1 2 3 4 ಇದೆ. 4ರಲ್ಲಿ 2 ಚೂಸ್ ಮಾಡಬೇಕು. ಹೌ ಡು ಯು ಚೂಸ್ 4 ಔಟ್ ಆಫ್ 2 ಔಟ್ ಆಫ್ 4? ಇಟ್ ಈಸ್ 4C2. ಐ ರಿಪೀಟ್, ನೋಡಿ ಹೀಗೆ 1 2 3 4 ಇದೆಯಲ್ಲ, 4ರಲ್ಲಿ 2 ತೊಗೊಳ್ಬೇಕು. ದಿ ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ 2 ಔಟ್ ಆಫ್ 4 ಈಸ್ 4C2. ಇಲ್ಲಿ 1 2 3 ಇದೆ. ದಿ ನಂಬರ್ ಆಫ್ ವೇಸ್ ಆಫ್ ಚೂಸಿಂಗ್ 2 ಔಟ್ ಆಫ್ 3 ಈಸ್ 3C2 ವೇಸ್. Therefore, the number of parallelograms would be 4C2 into 3C2. 4C2 is a well-known number. 4 into 3 divided by 2. 4 into 3 divided by 2 ಮಾಡಿ ಅದು 6 ಬರುತ್ತೆ. 3C2 ಅಂದರೆ 3 ಬರುತ್ತೆ. 6 into 3 18 ಪ್ಯಾರಲೋಗ್ರಾಮ್ಸ್. 18 ಪ್ಯಾರಲೋಗ್ರಾಮ್ಸ್ ಇದೆ ಇಲ್ಲಿ. ಆಮೇಲೆ ಕೌಂಟ್ ಮಾಡಿ ನಿಧಾನಕ್ಕೆ. ಸೊ ದಿಸ್ ಈಸ್ ದಿ ಮ್ಯಾಥಮೆಟಿಕಲ್ ವೇ ಆಫ್ ಕೌಂಟಿಂಗ್ ವಿಥೌಟ್ ಕೌಂಟಿಂಗ್. ನಾನು ಆ್ಯಕ್ಚುಲಿ ಎಣಿಸಿಲ್ಲ, 18 ಪ್ಯಾರಲೋಗ್ರಾಮ್ಸ್ ಇದೆ. Therefore, the correct answer is 18. So I repeat, this is though it appears like a puzzle, that's why it's a puzzle. This is based on combination idea. ಇದೇ ಥರ ಲೆಕ್ಕ ನೋಡಿ, ಇದು ಒಂದು ಬಾಕ್ಸಲ್ಲಿ 4 ಗ್ರೀನ್ ಬಾಲ್ಸ್ ಮತ್ತು 3 ರೆಡ್ ಬಾಲ್ಸ್ ಇದೆ. ಹೌ ಡು ಯು ಚೂಸ್ 2 ಗ್ರೀನ್ ಆ್ಯಂಡ್ 2 ರೆಡ್ ಬಾಲ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅಗೇನ್ 4C2 into 3C2. ಆ ಲೆಕ್ಕ ಕೊಟ್ಬಿಟ್ರೆ, ಈ ಲೆಕ್ಕ ಕೊಟ್ಬಿಟ್ರೆ ಈ ಕ್ಲಿಯರ್ಲಿ ವರ್ಕೌಟ್. ಬಟ್ ಸಪೋಸ್ ಐ ರೈಟ್ ದಿಸ್ ಪ್ರಾಬ್ಲಮ್, ಯು ಸ್ಟಾರ್ಟ್ ಕೌಂಟಿಂಗ್ ದಿಸ್. ಜಸ್ಟ್ ಅಬ್ಸರ್ವ್ ದ್ಯಾಟ್ ಯು ಆರ್ ಚೂಸಿಂಗ್ 2 lines from one family, 2 lines from the other family to form a parallelogram. So the correct answer is 18. ನೋಡಿ ಮುಂದಿನ ಪ್ರಶ್ನೆ ನೋಡಿ, 6 ಜನ ಪುರುಷರಿದ್ದಾರೆ, 5 ಜನ ಮಹಿಳೆಯರಿದ್ದಾರೆ, 7 ಜನಗಳ ಒಂದು ಕಮಿಟಿ ಮಾಡಬೇಕು. ವಾಟ್ ಇಸ್ ದಿ ಕಂಡೀಷನ್? ದಿ ಸಚ್ ಎ ವೇ ದ್ಯಾಟ್ ಲೇಡೀಸ್ ಆರ್ ಇನ್ ಮೆಜಾರಿಟಿ. ಇದೊಂದು ಟೇಬಲ್ ಬರೆದಿ ನೋಡಿ, ಇಲ್ಲಿ ವಿಮೆನ್, ಮೆನ್. ವಿಮೆನ್ 5 ಜನ ಇದ್ದಾರೆ, ಮೆನ್ನು 6 ಜನ ಇದ್ದಾರೆ. ಸಿನ್ಸ್ ವಿ ವಾಂಟ್ ಲೇಡೀಸ್ ಟು ಬಿ ಇನ್ ಮೆಜಾರಿಟಿ, ವಿ ಕ್ಯಾನ್ ಹ್ಯಾವ್ 5 and 2, 4 and 3. ಇವಾಗ ನಾನು ಆವಾಗಲೇ ಹೇಳಿದಂಗೆ 3 ಮತ್ತು 4 ಮಾಡಿದ್ರೆ ಇದಾಗೋದಿಲ್ಲ, ಯಾಕೆಂದರೆ ಅವಾಗ ಮೆನ್ ಬಿಕಮ್ ಇನ್ ಮೆಜಾರಿಟಿ. ಸೊ ಆಲ್ ದಿಸ್ ಆಸ್ ನಾಟ್ ಪಾಸಿಬಲ್. ನೌ ವಿ ಗೋ ಫಾರ್ ನಂಬರ್ ಆಫ್ ವೇಸ್ ಆಫ್ ವರ್ಕಿಂಗ್ ಔಟ್. ದಿಸ್ಗೆ ನೋಡಿ 5C5, ದಿಸ್ ಈಸ್ 5C5 ಇರೋ ಎಲ್ಲ ಲೇಡೀಸ್ನ ತೊಗೊಂಡ್ಬಿಡೋದು ಇಂಟು 6C2. ಸೊ 5C5 ವಿ ನೋ ಇಟ್ ಈಸ್ 1 into 6C2 ಈಸ್ 1 into 15. This is 15. ಎರಡನೇದು, ಔಟ್ ಆಫ್ 5, 4 are being taken and out of 6, 3 are being taken. Now we know the value of 5C4. 5C4 is same as 5C1, which is 5. 6C3, 6 into 5 into 4,
ಡಿವೈಡ್ ಬೈ 6 20 ಬರುತ್ತೆ. ದಿಸ್ ಈಸ್ 20 and this is 100. Now repeat. Second, with 4 women and 3 men, we can have 100 number of combinations, 100 number of committees, 50 number of committees having 5 women and 2 men. Therefore, total number of committees having ladies in majority will be 15 plus 100, 115. Choice number C ನಲ್ಲಿ ಈ ಉತ್ತರ ಇದೆ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಕೂಡ 15 ಕೊಟ್ಟಿದ್ದಾರೆ, 100 ಕೊಟ್ಟಿದ್ದಾರೆ, 115 ಕೊಟ್ಟಿದ್ದಾರೆ. Even though 15 is correct, 100 is correct, they are partly correct. Complete correct answer is 115 given in choice number C. ಮುಂದಿನ ಪ್ರಶ್ನೆ ನೋಡಿ. ದಿ ನಂಬರ್ ಆಫ್ ಡಯಾಗನಲ್ಸ್ ಆಫ್ ಎ ಪಾಲಿಗನ್ ವಿತ್ 12 ಸೈಡ್ಸ್. 12 ಸೈಡ್ಸ್ ಇರೋ ಒಂದು ಪಾಲಿಗನ್ ಎಷ್ಟು ಡಯಾಗನಲ್ ಇರುತ್ತೆ? ಡಯಾಗನಲ್ ಅಂದರೆ ಒಂದು ಕ್ವಾಡ್ರಿಲ್ಯಾಟರ್ ಕೊಟ್ಟಿದ್ರೆ, ಇಫ್ ಹ್ಯಾವ್ ಎ ಕ್ವಾಡ್ರಿಲ್ಯಾಟರ್ ಲೈಕ್ ದಿಸ್ ಆರ್ ಎ ಸ್ಕ್ವೇರ್, ದೀಸ್ ಟು ಆರ್ ವಿಲ್ ಬಿ ಡಯಾಗನಲ್ಸ್. 12 ಸೈಡ್ ಇದೆ. ನಾವು ವಿ ನೋ ಇಫ್ ಯು ಆರ್ ಗಿವನ್ n ಪಾಯಿಂಟ್ಸ್ ಲೈಕ್ ದಿಸ್, ಈ ಥರ ಪಾಯಿಂಟ್ಸ್ ಕೊಟ್ಟಿದ್ರೆ ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ದಟ್ ಕ್ಯಾನ್ ಬಿ obtained ವಿಲ್ ಬಿ NC2. ಐ ರಿಪೀಟ್, if n number of points are given, no 3 of which are collinear, the number of straight lines that can be generated by joining these would be NC2. ಯಾಕಂದರೆ 2 ಪಾಯಿಂಟ್ಸ್ ಸೇರಿಸಿದ್ರೆ ಒಂದೊಂದು ಲೈನ್ ಬರುತ್ತೆ. ಈ NC2 ನಂಬರ್ಸಲ್ಲಿ n ನಂಬರ್ ಆಫ್ ಲೈನ್ಸು ಸೈಡ್ಸ್ ಆಗುತ್ತೆ, ಉಳಿದಿರೋದು ಡಯಾಗನಲ್ಸ್ ಆಗುತ್ತೆ. ದೇರ್ ಫೋರ್ ದಿ ನಂಬರ್ ಆಫ್ ಡಯಾಗನಲ್ಸ್ ಆಫ್ ಎ ಪಾಲಿಗನ್ ವಿತ್ ಸೈಡ್ n would be NC2 minus n. In this case, n is 12, therefore the answer is 12C2 minus 12. 12C2 is 12 into 11 divided by 2 minus 12. ಇದು 66 ಬರುತ್ತೆ. 66 minus 12 54 ಬರುತ್ತೆ. So the polygon with 12 sides has 54 number of diagonals. Correct answer is given in choice number D. So the number of diagonals of a polygon with n sides, I repeat, n sides ಇರುವ ಒಂದು ಪಾಲಿಗನ್ನ ನಂಬರ್ ಆಫ್ ಡಯಾಗನಲ್ಸ್. ಸೊ NC2 ಮೈನಸ್ n. ಈ n ಅನ್ನೋದೇನೋ ನಂಬರ್ ಆಫ್ ಸೈಡ್ಸ್. NC2 is the total number of straight lines that can be formed by joining 2 at a time all the points. ಸೊ NC2 minus n ಉಪಯೋಗಿಸ್ಕೊಂಡಿದ್ದೀನಿ ಆ್ಯಂಡ್ ದಿ ನಂಬರ್ ಆಫ್ ಡಯಾಗನಲ್ಸ್ ವಿಲ್ ಬಿ 54. ಇದನ್ನೇ ವಾಪಸ್ ಕೇಳ್ಬೋದು. ಎ ಪಾಲಿಗನ್ ಹ್ಯಾಸ್ 54 ನಂಬರ್ ಆಫ್ ಡಯಾಗನಲ್ಸ್. ವಾಟ್ ಈಸ್ ದ ನಂಬರ್ ಆಫ್ ಸೈಡ್ಸ್? ಸೊ ಇದರಲ್ಲಿ NC2 ಮೈನಸ್ n ಎರಡರಲ್ಲಿ ಯಾವುದು ಒಂದು ಕೊಟ್ಟಿದ್ರು ಕೂಡ ಇನ್ನೊಂದನ್ನು ಕಂಡುಹಿಡಿಬೋದು. ಮುಂದಿನ ಪ್ರಶ್ನೆ ನೋಡಿ. If a set M has 28 subsets, each containing exactly 2 elements, then the number of subsets of the same set, each containing 3 elements is. ಅಂದರೆ ಒಂದು ಸೆಟ್ M ಅನ್ನೋ ಸೆಟ್ಗೆ 2 ಎಲಿಮೆಂಟ್ಸ್ ಇರೋ ಸಬ್ಸೆಟ್ಸ್ ಬರೆದ್ರೆ 28 ಅಂಥ ಸಬ್ಸೆಟ್ಸ್ ಇದೆ. ಹಾಗಿದ್ರೆ 3 ಎಲಿಮೆಂಟ್ಸ್ ಇರೋಂಥ ಸಬ್ಸೆಟ್ಸ್ ಎಷ್ಟಿರುತ್ತೆ ಅಂತ. ಸೊ ನಾವು ಯು ಹ್ಯಾವ್ ಸಪೋಸ್ M is a set containing like A1, A2 ಈ ಥರ. Suppose there are n elements ಇಟ್ಕೊಳ್ಳೋಣ. Suppose M is a set containing A1, A2, A3, etc. An. Now how do you form a subset? By choosing a few elements. 2 elements select ಮಾಡಿ ಒಂದು ಸಬ್ಸೆಟ್ ಮಾಡಬೇಕು. Now I repeat, the number of subsets of this set containing exactly 2 elements will be NC2, because you are choosing 2 elements of this set at a time. Now we are given NC2 equal to 28. That's what is given. ನೋಡಿ ಪೂರ್ತಿ ಒಂದ್ಸಲ ರಿಪೀಟ್ ಮಾಡ್ತೀನಿ. A1, A2, A3 ಈ ಥರ n ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಸಬ್ಸೆಟ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಚೂಸ್ ಹೌ ಮೆನಿ ಎಲಿಮೆಂಟ್ಸ್? 2 ಎಲಿಮೆಂಟ್ಸ್ ಅಟ್ ಎ ಟೈಮ್. ಸೊ ವಾಟ್ ಆರ್ ದಿ ನಂಬರ್ ಆಫ್ ಪಾಸಿಬಿಲಿಟೀಸ್? NC2, and NC2 is going to be 28. What is NC2? n into n minus 1 by 2 equal to 28. This will imply n into n minus 1
ಈಕ್ವಲ್ ಟು 56 ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇವಾಗ ಇದು ವೆರಿ ಸಿಂಪಲ್ ಇನ್ಸ್ಪೆಕ್ಷನ್ ಮಾಡಿದ್ರೆ ನೋಡಿ, ಸಮ್ ನಂಬರ್ ಇಂಟು ನೆಕ್ಸ್ಟ್ ನಂಬರ್ ಈಕ್ವಲ್ ಟು 56. 56 ಬರಬೇಕಾದ್ರೆ 8 ಇಂಟು 7, 8 7 56. ಅಲ್ಲಿಗೆ ವೆರಿ ಮಚ್ ಕ್ಲಿಯರ್ಲಿ n ಮಸ್ಟ್ ಬಿ 8. ಯಾಕಂದರೆ ಇಲ್ಲಿ 8 ಹಾಕೊಂಡ್ರೆ 8 ಇಂಟು 7 56 ಬರುತ್ತೆ. ಸೊ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಈಸ್ 8. ದಿಸ್ ಇಟ್ ಸೆಲ್ಫ್ ಕೆನ್ ಬಿ ಎ ಕ್ವೆಶ್ಚನ್. ಇವಾಗ n ಈಕ್ವಲ್ ಟು 8 ಆದಾಗ ನಂಬರ್ ಆಫ್ ಸಬ್ಸೆಟ್ಸ್ ಕಂಟೈನ್ 3 ಎಲಿಮೆಂಟ್ಸ್. ವಾಟ್ ವಿಲ್ ಬಿ ದ್ಯಾಟ್? ಸೊ ನಂಬರ್ ಆಫ್ ಎಲಿಮೆಂಟ್ಸ್, ನಂಬರ್ ಆಫ್ ಸಬ್ಸೆಟ್ಸ್ containing 3 elements will be 8C3. 8C3. Calculate 8C3. 8C3 will be 8 into 7 into 6 divided by 6, and 6 is cancel ಆಗುತ್ತೆ. 8 7 56 ಬರುತ್ತೆ. Therefore, the number of subsets of the same set containing 3 elements is 56. Choice number C ನಲ್ಲಿ ಈ ಉತ್ತರ ಇದೆ. So this is a question on combinations where you are talking of subsets. In fact, ಇದರಿಂದನೇ ನಾವು ಪವರ್ ಸೆಟ್ ಅಂತ ಹೇಳ್ತೀವಲ್ಲ, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಗಿವನ್ ಸೆಟ್ will be 2 to the power of n. That is derived from this idea only. ಮುಂದಿನ ಪ್ರಶ್ನೆ ನೋಡಿ. ಇಫ್ NCR is equal to 50C6 plus 50C5 plus 51C5 plus 52C5 plus 53C5, ಇದೊಂದು ಬಿಟ್ಟು ಎಲ್ಲ 5 ಇದೆ ನೋಡಿ. ದೆನ್ N and R ಆರ್ ರೆಸ್ಪೆಕ್ಟಿವ್ಲಿ ಈಕ್ವಲ್ ಟು. ಅಬ್ಸರ್ವ್ ಮಾಡಿ, ಇಲ್ಲಿ ಈ ಲೆಕ್ಕನ ಇಲ್ಲಿ 6 ಇದೆ, ಇಲ್ಲಿ 5 ಇದೆ, 50 50 ಇದೆ. ದಿಸ್ ಕ್ವೆಶ್ಚನ್ ಈಸ್ ಬೇಸ್ಡ್ ಆನ್ ದಿ ರಿಸಲ್ಟ್ NCR plus NCR minus 1 equal to n plus 1 CR. I repeat, NCR plus NCR minus 1 equal to n plus 1 CR. ಇವಾಗ ಈ ಫಸ್ಟ್ 2 ಟರ್ಮ್ಸ್ ನೋಡಿ, NCR 50CR, ಇದು 50C5, R minus 1. Therefore, first 2 terms added in this series would be 51C6. You apply this formula, NCR plus NCR minus 1 equal to n plus 1 CR. First 2 terms added would be 51C6. ಸೊ ಇದೆರಡು ಆ್ಯಡ್ ಮಾಡಿದ್ರೆ ಇದು ಬಂತು. ಇವಾಗ ನೆಕ್ಸ್ಟ್ ಟರ್ಮ್ ನೋಡಿ, ಇದಕ್ಕೆ 51C5 ಸೇರಿಸಬೇಕು. ಅಗೇನ್ ಯೂಸ್ ದಿ ಸೇಮ್ ಫಾರ್ಮುಲಾ. ನಾವು ಇನ್ಸ್ಟೆಡ್ ಆಫ್ 50, now I have called 51. These two added as per this will be 52C6, and then you have 52C6 and 52C5 added gives you 53. To this you are adding 52C5 giving 53C6. Lastly, 53C6 plus 53C5, that gives me totally 54C6. ಅಲ್ಲಿಗೆ NCR equal to 54C6 ಅಂತ ಬಂತು. ಕ್ಲಿಯರ್ಲಿ n must be equal to 54. ಸೊ ಎಲ್ಲ ಜಾಗದಲ್ಲೂ 54 ಇದೆ. ನಾವು ವಾಟ್ ಯು ಇನ್ ಪ್ಲೇಸ್ ಆಫ್ R 6 ಬಂತು ಅಂತ ಹೇಳಿ, ಇಟ್ ಈಸ್ ಚಾಯ್ಸ್ ನಂಬರ್ ಸಿ ಅಂತ, ಚಾಯ್ಸ್ ನಂಬರ್ ಬಿ ನಲ್ಲಿ 66 ಆ್ಯಂಡ್ ನಾಟ್ 48 ಅಂತಿದೆ. ಅಬ್ಸರ್ವ್ ಮಾಡಿ, ಕಾಂಪ್ಲಿಮೆಂಟ್ರಿ ಕಾಂಬಿನೇಷನ್ ಸೇಸ್ 54C6 ಸೇಮ್ ಆ್ಯಸ್ 54C48. NCR equal to NC n minus R. So this is same as 54C48 by the complementary combination. Therefore, R n is 54, it is fixed. R could be 6 or 48. 6 or 48. Therefore, the correct choice is in C. N is 54, R could be 6 or 48. This problem is based on repeated addition using NCR plus NCR minus 1 equal to n plus 1 CR. And the correct answer is 54 for n, or you can take 6 or 48.
ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ದಿನ ನಾವು ಪರ್ಮಿಟೇಷನ್ಸ್, ಕಾಂಬಿನೇಷನ್ಸ್ ಇದರ ಬಗ್ಗೆ ಹಲವಾರು ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಇದು ನಾನು ಡೀಟೇಲಾಗಿ ಈ ಪ್ರಶ್ನೆಗಳು ಹೇಗೆ ಬರುತ್ತವೆ ಮತ್ತು ಉತ್ತರ ಮಾಡೋದು ಹೇಗೆ ಎಂಬುದಾಗಿ ಹೇಳಿಕೊಟ್ಟಿದ್ದೇನೆ. ಆದರೆ ಉತ್ತರ ಬಿಡಿಸೋದು ಭಾಳ ಸಿಂಪಲ್ಲು. ನೀವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿ ಸಿ ಡಿಲ್ ಮಾಡಬೇಕಾದ್ರೆ ಅದೇ ಡೀಟೇಲ್ ವರ್ಕಿಂಗ್ ಈಸ್ ನಾಟ್ ರಿಕ್ವೈರ್ಡ್. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ವರ್ಕ್ ಮಾಡಿ ಸೊಲ್ಯೂಷನ್ ಬರೆಸಬೇಕು. ನಿಮಗೆ ಉತ್ತಮವಾದ ಯಶಸ್ಸು ಸಿಗಲಿ ಅಂತ ಹಾರೈಸ್ತೇನೆ. ಮ್ಯಾಥಮೆಟಿಕ್ಸ್ ಈಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್. ಅಭ್ಯಾಸ ಮಾಡ್ತಾ ಇರಬೇಕು. ಅಭ್ಯಾಸ ಮಾಡಿದ್ರೇ ಅದರಲ್ಲಿ ನಿಮಗೆ ಯಶಸ್ಸು ಸಿಗೋದು. ನಿಮಗೆ ನಾನು ಮತ್ತೊಂದು ಎಪಿಸೋಡ್ನಲ್ಲಿ ಪ್ರಾಬಬಿಲಿಟಿ, ಬೈನಾಮಿಯಲ್ ಥಿಯರಮ್ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಚರ್ಚೆ ಮಾಡೋಕ್ಕೆ ಬರಬೇಕು ಅಂತ ಇದ್ದೀನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಸತ್ಯಕೃಷ್ಣ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ಅಂತ ಹಾರೈಸ್ತೇನೆ.